Namaste everyone. ವೆಲ್ಕಮ್ ಟು ಬೀಯಿಂಗ್ ಶಿವಾನಿ. ಸೊ ಇಲ್ಲಿ ನಾವು ಜಯನಗರಕ್ಕೆ ಬಂದಿದ್ವಿ ಆ್ಯಂಡ್ ದ ರೀಸನ್ ಬಿಹೈಂಡ್ ಇಟ್ ಇಸ್ ನನ್ನ ಫ್ರೆಂಡು ಆಫೀಸ್ ಇನಾಗ್ರೇಷನ್ ಇದ್ದರೆ ರಾಯ್ಮಂಡ್ಸಲ್ಲಿ ಸ್ಟಿಚಿಂಗಿಗೆ ಕೊಟ್ಟಿದ್ದ. ಆಲ್ರೆಡಿ ಸ್ಟಿಚಿಂಗಿಗೆ ಕೊಟ್ಟಿರೋದ್ರಿಂದ ಹಿ ಜಸ್ಟ್ ವಾಂಟೆಡ್ ಟು ಚೆಕ್ ಹಿಸ್ ಫೈನಲ್ ಸ್ಟಿಚಿಂಗ್ಸ್ ಬಿಫೋರ್ ಆ್ಯಕ್ಚುಲಿ ಅವ್ರು ಕೊಡೋದಕ್ಕೆ ಮುಂಚೆ. ಸೊ ಹಿ ವಾಸ್ ಜಸ್ಟ್ ಹಿಯರ್ ಚೆಕಿಂಗ್ ಆಲ್ ಆಫ್ ಇಟ್. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಟೇಲರ್ ಬರೋದು ಸ್ವಲ್ಪ ಟೈಮ್ ಇದೆ ಅಂತ ಅಂದರೆ ವಿ ವರ್ ಜಸ್ಟ್ ಲುಕಿಂಗ್ ಅಟ್ ಸಮ್ ಶಾಪ್ಸ್ ಆ್ಯಂಡ್ ಇಲ್ಲಿ ಕಾನ್ ತೊಗೊತಿದ್ದೀನಿ. ದ್ಯಾಟ್ಸ್ ಮೋಸ್ಟ್ಲಿ ಲೈಕ್ ಅನ್ ಎವ್ರಿ ಡೇ ರಿಚುವಲ್. ಎಲ್ಲಿ ಕಾನ್ ಕಾಣಿಸಿದ್ರು ವಿ ಜಸ್ಟ್ ಟೇಕ್ ಇಟ್. ಸೊ ಅದನ್ನ ಮುಗಿಸ್ಕೊಂಡು ವಿ ಆರ್ ಜಸ್ಟ್ ಹೆಡಿಂಗ್ ದೇರ್ ವಿತ್ ದ ಟೇಲರ್ ಟು ಚೆಕ್ ದ ಫಿಟ್ಟಿಂಗ್. So when we went to shopping in Jayanagar, I just got like a very few accessories, not even accessories, just a little bit of chains to wear. And we honestly didn't spend a lot of time there to just shop more, but I think there's one store that I really love out there where I really get all of those accessories. So yeah, I'll just show you a couple of things that I just got from there. This is like the first piece. I hope you can see. It's like this dainty diamond kind of thing that just comes here. It is so beautiful when you wear it. It just goes with any kind of dresses I wear, like western, traditional, all of them. And this is another one. I hope you can see it. It's super elegant. I love it. I think again a wonderful piece. And I got something like this. I would really say like these statements are like worth investing in. It looks very good on all the outfits. So yeah, these are just the things that I got when I went to Jayanagar. ಹಾಯ್ ಎಂತ ಕರೆಸ್ಕೊಂಡ್ರಿ ನಮ್ಮನ್ನ ನಿಮ್ಮ ಮನೆಗೆ ಹೇಳೀಗ? ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಇದೆ, ಅದಕ್ಕೆ ಕರ್ಕೊಂಡಿದ್ದೀವಿ. ನಾಚಿಕೆ ಪಡ್ಬೇಕು ತಾನೆ. ಹಸ್ಬೆಂಡ್ ಬರ್ಡೇ ಅಂತ ನಾರ್ಮಲ್ ಆಗಿ ಹೇಳ್ತಾ ಇದ್ದೀರಾ? ಹೋಗ್ಲಿ ಆಯ್ತು. ಇವಾಗ ಸ್ಪೆಷಲ್ ಆಗಿ ಆಡಿಯನ್ಸ್ಗೋಸ್ಕರ ನಿಮ್ಮ ಹಸ್ಬೆಂಡ್ ಬಗ್ಗೆ ಒಂದು ಫುಲ್ ಒಳ್ಳೆ ಲೈನ್, ಇಂಪ್ರೆಸಿವ್ ಲೈನ್ ಹೇಳಿ. ಇಂಪ್ರೆಸಿವ್ ಅಂದ್ರೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ಸೋಮು ಅಂಕಲ್ ಹೇಳ್ತೀನಿ. ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಈಸ್ ಹ್ಯಾಂಡ್ಸಮ್ ಗೈ. ಏನ್ ಬೇಕು, ನನಗೆ ಏನ್ ಬೇಕೋ ಕೊಡಿಸ್ತಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ಸೊ ಅವ್ರ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೋತಾರೆ. ಓಕೆ, ನಮಗೂ ಬ್ಲೆಸ್ ಮಾಡಿಬಿಡಿ ಆ ಥರ ಚೆನ್ನಾಗಿರೋ ಗಂಡ ಸಿಗ್ಲಿ ಅಂತ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ ಆಂಟಿ, ಪಾಪ ಫುಲ್ ಬ್ಯುಸಿಯಾಗಿ ಅದನ್ನೆಲ್ಲ ಉಜ್ತಾ ಇದ್ದಾರೆ ಬರ್ಡೇ ಟೈಮಲ್ಲೂ, ಸೊ ಸ್ವಲ್ಪ ಟೈಮ್ ಕೊಡೋಣ. ಪ್ರಮೀಳಾ ಆಂಟಿ ಏನು ಮಾಡ್ತಾ ಇದ್ದೀರಾ? ಅವ್ರು ಮಾತಾಡಲ್ಲ ಈಗ. ಮುದ್ದೆ ಏನು ನೋಡಿ ಗೈಸ್, ಒಬ್ಬರು ಕೇಳಿದ್ರೆ ಇಲ್ಲಿ ಎಷ್ಟು ಜನ ಮಾತಾಡ್ತಾರೆ. 1 2 ಗೀತಮ್ಮ ಏನು? ಗೀತಮ್ಮ ಹೇಳಿ. ಓ, ಸೊ ಅವ್ರು ಏನ್ ಮಾಡಿದ್ರೆ ನೀವು ವಾಯ್ಸ್ ಓವರ್ ಕೊಡ್ತೀರಾ? ಆಯ್ತು, ಹೇಳಿ ಹೋಗ್ಲಿ, ಏನಾದ್ರು ಹೇಳಿ. ಈಗ ಅವ್ರು ಮಾಡ್ತಾ ಇದಾರೆ ಸರಿ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನ್ ನಾ ಹೇಳ್ಕೊಡ್ತಾ ಇರೋದು? ಅಲ್ಲ, ಅಲ್ಲಿ ಎಳೆ ಅಡಿಕೆ ತಿನ್ಕೊಂಡು ಹೇಳ್ಕೊಡ್ತಾ ಇದ್ದೀರಾ? ಅನ್ಫೇರ್. ಸರಿ, ನೀವೇನ್ ಮಾಡ್ತಾ ಇದ್ದೀರಾ? ಹೋಗ್ಲಿ, ಚಿಟ್ ಚಾಟ್ ಮಾಡಕ್ ಬಂದ್ರೆ ನೀವು ಇಲ್ಲಿ ಇಷ್ಟು ಕಷ್ಟಪಟ್ಟು ಮಾಡ್ತಿದ್ರೆ ಹೆಲ್ಪ್ ಮಾಡ್ಬೇಕು ತಾನೆ. ಸೊ ಅವರೇ ಮಾಡ್ಲಿ ಅಂತಾನಾ? ಓಕೆ ಓಕೆ ಓಕೆ. ಗೀತಮ್ಮ, ಇದು ಮುದ್ದೆನಾ? ಅಲ್ಲ, ಮುದ್ದೆ ಮಾಡಿ ಅಂದ್ರೆ ಪಾತ್ರೆ ಮಾತ್ರ ಇಟ್ಕೊಂಡ್ಬಿಟ್ಟಿದ್ದೀರಾ? ಗೈಸ್, ಇದು ಕ್ಯಾಮೆರಾಗೋಸ್ಕರ. ಕ್ಯಾಮೆರಾ ತೆಗ್ದಿದ ತಕ್ಷಣ ಗೀತಮ್ಮ ಹೊಡ್ಕೊಂಡ್ ಬಂದ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಏನೋ ಮಾಡ್ತಾ ಇದ್ದೀನಿ ಕೆಲಸ ಅಂತ. ಏನಿಲ್ಲಮ್ಮ, ನಾನು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬಾರಿ ಬಿದ್ದಿಟ್ಕೊಂಡಿದ್ದೀನಿ. ಎಷ್ಟ್ ಜನಕ್ಕೆ ಮಾಡ್ತಾ ಇದೀರಾ ಮುದ್ದೆ? ಇಷ್ಟು ಕಷ್ಟಪಟ್ಟು 3 ಜನ. ಒಂದು 30 ಜನಕ್ಕೆ ಮುದ್ದೆಗೆ ತೊಳಸ್ಬೇಕಂದ್ರೆ 4 ಜನ ಕೈ ಹಿಡಿದ್ರೇನೆ ಒಂದು ಮುದ್ದೆ ಆಗೋದು.
ಬಾ 3 ಪ್ಲಸ್ ಅಲ್ಲಿ ಒಂದು 4 ಅವ್ರೊಬ್ರು ಅಲ್ಲಿ ನಿಲ್ಕೊಂಡವ್ರೆ ಅಲ್ಲಿ ಓ ಅಲ್ಲಿ ನೋಡಿ ಮಾಡಿ ಇಂకొక ಸರಿ ಒನ್ಸ್ ಮೋರ್ ಹೈ ಫೈ ಶ್ರೇಯು ಗಿವ್ ಮಿ ಅ ಹೈ ಫೈ ಹೈ ಗರ್ಲ್ ಏ ಇರೋ ಹಿಂಗೆ ಡಿಸ್ಟರ್ಬ್ ಮಾಡ್ತಿರ್ತಾರೆ, ನೀವೇನು ಹಿಡಿಸ್ಕೋಬೇಡಿ. ಅಂಕಲ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬರ್ಡೇ ಪಾರ್ಟಿಯಲ್ಲಿ ಇವಾಗ ಸ್ಟಾರ್ಟ್ ಆಗತ್ತಲ್ಲ. ಆ ಪಾರ್ಟಿ ಬೇಡ ನಮ್ಗೆ ಇನ್ನೊಂದು ಪಾರ್ಟಿ ಬೇಕು. ಇನ್ನೊಂದು ಪಾರ್ಟಿಗೆ ರೆಡಿನಾ? ರೆಡಿ ನಾವು. ನೀವು ಎಲ್ಲಿ ಯಾವಾಗ ಟೈಮ್ ಹೇಳಿ ನಾವು ಬಂದ್ಬಿಡ್ತೀವಲ್ಲ. ಎನಿ ಟೈಮು. ಸರಿ, ಇವತ್ತು ಏನೇನು ಮಾಡಿದ್ರಿ ಹೇಳಿ? ಬರ್ಡೇದು ಏನೇನು ಮಾಡಿದ್ರಿ? ಕೇಕ್ ಕಟ್ ಮಾಡಿದ್ವಿ. ಓಕೆ. ಓ ಫ್ರೆಂಡ್ಸು, ಲೇಔಟ್ ಫ್ರೆಂಡ್ಸ್. ಗೈಸ್ 1 ಕೇಕ್ ಆಲ್ರೆಡಿ ಆಗಿದೆ, ಇವಾಗ ಇನ್ನೊಂದು ಕೇಕ್. ಆಮೇಲೆ ನೆಕ್ಸ್ಟ್ ನೀವು ಹೇಳ್ಬೇಕು. ಅವ್ನು ಸ್ಪೆಷಲ್ ಅಪಿಯರೆನ್ಸ್ ಬರ್ತಾ ಇರ್ತಾನೆ, ಹಿಡ್ಸ್ಕೊಬಿಡಿ. ನೀವು ಯಾರು ಹೇಳಿ ನೀವು? ಬರ್ಡೇ ಕೇಕ್ ಆಯ್ತು, ಆಮೇಲೆ ದೇವಸ್ಥಾನಕ್ಕೆ ಹೋದ್ರಾ? ಹೌದು, ದೇವಸ್ಥಾನ ಆಯ್ತು. ಮತ್ತೆ ಅಷ್ಟೇನಾ ಸ್ಪೆಷಲ್ ಇವತ್ತು? ಮತ್ತೆ ಬೆಳಗ್ಗೆಯಿಂದ ಫ್ರೆಂಡ್ಸ್ ಜೊತೆನೇ ಇದೀವಿ. ಇವ್ರದ್ದು ಅದೇ ಪಾರ್ಟಿ. ಫ್ಯಾಮಿಲಿ ಜೊತೆ ಇರಿ ಅಂದ್ರೆ ಇವಾಗ ಟೈಮ್ ಕೊಟ್ಟಿದ್ದಾರೆ, ಫ್ರೆಂಡ್ಸ್ ಜೊತೆ ಬೆಳಗಿಂದ ಇದ್ರಂತೆ. ಮತ್ತೆ ಇವಾಗ ಇನ್ಮೇಲೆ ಫ್ಯಾಮಿಲಿ ಜೊತೆ. ಇನ್ಮೇಲಿಂದ ಅಂದ್ರೆ ನಿದ್ದೆ. ಇವಾಗ ಏನ್ ಗೊತ್ತಾ ಗೈಸ್, ಮಲ್ಕೊಳಕ್ ಮನೆಗ್ ಬರ್ಬೇಕಲ್ವಾ, ಸೊ ಅದಕ್ಕೆ ಇವಾಗ ಇರ್ತಾರೆ ಫ್ಯಾಮಿಲಿ ಜೊತೆ. ಇನ್ನ 9 ಗಂಟೆನಲ್ವ ಈಗ? ಅಯ್ಯೋ 9 ಗಂಟೆ ಬೇಗ ಅಂತೆ ನೋಡಿ. ಬೆಳಗ್ಗೆಯಿಂದ 9 ಗಂಟೆವರೆಗೂ ಫ್ರೆಂಡ್ಸ್ ಟೈಮ್ ಕೊಡ್ಬೋದು, ಬಟ್ ಫ್ಯಾಮಿಲಿಗೆ ಮಾತ್ರ 9 ಗಂಟೆ ಆದ್ಮೇಲೆ. ಏನಾದ್ರು ಹೇಳಕ್ಕಿದ್ಯಾ? ಏಲಕ್ಕಿ ಇದೆ, ಕೊಡ್ಲಾ? ಏಲಕ್ಕಿ ಬೇಡವೋ? ಹೇಳಕ್ ಏನಾದ್ರು ಇದ್ಯಾ? ಏನಿಲ್ಲ. ಓಕೆ, ಬಾಯ್ ಅಂಕಲ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಾನು ಮಾಡಿದ ಬಿರಿಯಾನಿ ಹೆಂಗಿದೆ? ಸೂಪರ್ ಆಗಿದ್ಯಾ? ನಾವೇ ಮಾಡಿದ್ದು, ನಿಮ್ಗೆ ಗೊತ್ತಿಲ್ವಾ? ರೆಸಿಪಿ ನಿಮಗೆ DM ಮಾಡ್ತೀವಿ ನಾವು, ಓಕೆನಾ ಗೈಸ್? ನಾನು ಆ್ಯಕ್ಚುಲಿ ಒಂದ್ಸತಿ ಕುಕಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ, ಬೇಕಿದ್ರೆ ನಾನು ಮಾಡ್ತೀನಿ ಬಿರಿಯಾನಿ. ಇಲ್ಲಿ ಯೂಟ್ಯೂಬ್ ಚಾನೆಲ್ ಮಾಡ್ತಾನಂತೆ, ಅದಕ್ಕೆ ಏನೇನೋ ಮಾಡ್ತಾ ಇದ್ದ ನೋಡಿ. ಫ್ಯೂಚರ್ ಕಸಿನ್ ಸಿಸ್ಟರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ನೋಡಿ. ನೋ ಥ್ಯಾಂಕ್ ಯು, ನಮಗೆ ಪರವಾಗಿಲ್ಲ, ನೀವು ತಿನ್ನಿ, ನೀವು ಚೆನ್ನಾಗಿರಿ. ಗೈಸ್ ಫ್ಯೂಚರ್ ಕುಕಿಂಗ್ ready Nikit give it to somebody, let's go. Nikit please come Nikit will go. Hey, everybody give the reaction. Birthday boy uncle, birthday boy kodu, birthday boy ಮಾಡ್ಕೊಂಡಿದ್ದೀರಾ? ಮಾಡಿಲ್ಲ. Today is my birthday. ಅದಕ್ಕೆ how was it uncle? ಇವಾಗ ನಿಜ ಹೇಳಿ, ಪರವಾಗಿಲ್ಲ. ಹೊಟ್ಟೆ ನೋವು ಬರುತ್ತೆ ಅಷ್ಟೇ. ಸಾರಿ, ನಾನು ಸಾಲ್ಟ್ ಜಾಸ್ತಿ ಆಗಿದೆ. ಹಿಂಗೆ ಏನ್ರಿ ಇದು ಹಿಂಗ್ ಮಾಡಿದೀರಾ? ಬರ್ಡೇ ಸೋಮು ಅಂಕಲ್ದಾದ್ರೆ ಇಬ್ರು ಸೇಮ್ ಯಾಕೆ ಹಾಕೊಂಡಿದ್ದೀರಾ? ಸೇಮ್ ಮೆಟೀರಿಯಲ್, ಸೇಮ್ ಕಲರ್ ಆಲ್ಮೋಸ್ಟ್, ಯಾಕೆ ಗೊತ್ತಿಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್. ಇವಾಗ ನಿಜ ಹೇಳಿ ಅನ್ಎಕ್ಸ್ಪೆಕ್ಟೆಡ್, ಯಾವ್ದು ಪ್ಲಾನಿಂಗ್ ಇಲ್ಲ. ಪಕ್ಕಾನಾ? 100%. ಓಕೆ, ಹೇಳಿ ನಿಮ್ಮ ಫ್ರೆಂಡಿಗೆ ಏನಾದರೂ. ಹ್ಯಾಪಿ ಬರ್ತ್ಡೇ ಸೋಮು. ಥ್ಯಾಂಕ್ ಯು. ಅಷ್ಟೇನಾ? ಮಿಕ್ಕಿ ಟೈಮಲ್ಲಿ ಅಷ್ಟೊಂದು ಹೇಳ್ತಾ ಇರ್ತೀರಾ, ಇವಾಗ ಇಷ್ಟೇ? ಮಿಕ್ಕಿ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಇವತ್ತು ಬರ್ತ್ಡೇ ಅಲ್ವಾ, ಅದಕ್ಕೆ ಓನ್ಲಿ ಹ್ಯಾಪಿ ಬರ್ತ್ಡೇ ಆಲ್ವೇಸ್ ಫಾರೆವರ್. ಓಕೆ. ಅಷ್ಟೊಂದೆಲ್ಲ ಕಾಮಿಡಿ ಮಾಡಿ ನಗಾಡ್ಕೊಂಡು ಫೈನಲಿ ಇಟ್ ವಾಸ್ ದ ಟೈಮ್ ಫಾರ್ ಫುಡ್. ಸೊ ಎಲ್ಲರೂ ಕುತ್ಕೊಂಡು ಇಲ್ಲಿ ಊಟ ಮಾಡ್ತಿದ್ದಾರೆ. ಆ್ಯಂಡ್ ಹಾಗೆ ಬರ್ಡೇ ಇಬ್ಬರದಿತ್ತು, ಒಂದು ಸೋಮು ಅಂಕಲ್ದಾದರೆ ಇನ್ನೊಂದು ನವೀನ್ ಅಣ್ಣ ಅಂತ ಇದ್ದಾರೆ, ಸೊ ಅವ್ರದ್ದು ಇತ್ತು. ಸೊ ಇಬ್ಬರಿಗೂ ಸಪ್ರೇಟ್ ಕೇಕ್ಸ್ನ ಆರ್ಡರ್ ಮಾಡಿದ್ವಿ. ಸೊ ಫೈನಲಿ ಕೇಕ್ ಕಟ್ ಮಾಡೋ ಟೈಮ್ ಬಂತು. ಸೊ ವಿ ವರ್ ಜಸ್ಟ್ ಕಟ್ಟಿಂಗ್ ದ ಕೇಕ್ ಹಿಯರ್.
ಇಲ್ಲಿ ಮತ್ತೆ ಏನೋ ಡಿಫ್ರೆಂಟಾಗಿ ಮಾಡಬೇಕಲ್ಲ, ಫುಲ್ ಫನ್ನಿಯಾಗಿ ಮಾಡೋಣ ಅಂದ್ಕೊಂಡು ಇಲ್ಲಿ ಹಾರ ಅದು ಪೇಟ ಎಲ್ಲ ತಂದುಬಿಟ್ಟು ಅದನ್ನ ಹಾಕಿ ಫುಲ್ ಕಾಮಿಡಿ ಮಾಡ್ತಾಯಿದ್ರು. ಸೊ ಎಲ್ಲರೂ ನಕ್ಕಿ ಆಲ್ಮೋಸ್ಟ್ ಹೊಟ್ಟೆ ನಾವು ಬರೋ ಅಷ್ಟು ನಕ್ಕಿದ್ವಿ ಅವತ್ತು ಇದನ್ನೆಲ್ಲ ನೋಡಿ. ಇಟ್ ವಾಸ್ ಸೋ ನೈಸ್. ನಾವು ಯೂಶ್ವಲಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲ್ಲ, ಸಿಟಿಯಲ್ಲಿದ್ದು ನೋಡಿ ಅಂತ ಕರ್ಕೊಂಡು ಬಂದಿದ್ದಾರೆ. ಫೇಮಸ್ ಓಕೆ, ಮೋಸ್ಟ್ಲಿ ಫೇಮಸ್ ಅಂದರೆ ಶಿವಗಲ್ಲಿ ರಾಂಗ್ ಇನ್ಫಾರ್ಮೇಷನ್ ಅದು ಕೊಡೋದು ಬೇಡ. ಬಟ್ ನಮ್ಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಮ್ಗೆ ಹೇಳಿ. ಬಟ್ ಯಾ ಫೈನಲಿ ಇಲ್ಲಿಗೆ ಫೇಮಸ್ ಬಂದು ಇಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಆ್ಯಕ್ಚುಯಲ್ ಜಾತ್ರೆ ವೈಬ್ಸ್ ಬರ್ತಿದೆ. ಫುಲ್ ಕಲರ್ಫುಲ್, ಫುಲ್ ಲೈಟಿಂಗ್ಸ್. ನಾವು ಬಂದಿರೋ ಟೈಮು ಫುಲ್ ನೈಟ್ ಆಗೋದ್ರಿಂದ ಲೈಟಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ. ಸೊ ಯಾ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ವಿಲ್ ಕ್ಯಾಚ್ ಯು ಲೇಟರ್. ಇದು ನಾನು ಫಸ್ಟ್ ಟೈಮ್ ಹುಸ್ಕೂರು ಜಾತ್ರೆಗೆ ಹೋಗ್ತಿರೋದು. ಆ್ಯಂಡ್ ನಮ್ಮಮ್ಮ ಫುಲ್ ಎಕ್ಸೈಟ್ ಆಗಿಬಿಟ್ಟು ತೋರಿಸ್ತಾ ಇದ್ರು, ಇದನ್ನೆಲ್ಲ ತಗೋ ವೀಡಿಯೋ ಸಖತ್ತಾಗಿರುತ್ತೆ ಅಂತ. ಆ್ಯಂಡ್ ಹಾನೆಸ್ಟ್ಲಿ ಐ ರಿಯಲಿ ಅಂಡರ್ಸ್ಟ್ಯಾಂಡ್ ಇದು ಯಾಕಿಷ್ಟು ಫೇಮಸ್ ಅಂತ. ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿತ್ತು, ಫುಲ್ ಲೈಟಿಂಗ್ಸ್. ಎಸ್ಪೆಷಲಿ ನಾವು ಹೋಗೋದು ಮಿಡ್ ನೈಟ್ ಹಂಗೆ ಆಗಿರೋದ್ರಿಂದ, ಫುಲ್ ಕತ್ಲಿರೋದ್ರಿಂದ ಲೈಟಿಂಗ್ಸ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಪಲ್ಲಕ್ಕಿಗಳೆಲ್ಲ ತುಂಬ ಕಲರ್ಫುಲ್, ತುಂಬ ಡೆಕೋರೇಟಿವ್ ಆಗಿತ್ತು. ಆ್ಯಂಡ್ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಈವನ್ ಅಷ್ಟು ಟೈಮ್ ಆಗಿದ್ರು ಕ್ರೌಡ್ಗಂತೂ ಏನೂ ಕಡಿಮೆ ಇರಲಿಲ್ಲ. ಇಲ್ಲಂತೂ ಒಂದೊಂದು ಊರವರು ಪಲ್ಲಕ್ಕಿನ ಡೆಕೋರೇಟ್ ಮಾಡಿ ದೇವ್ರನ್ನ ಕರ್ಕೊಂಡು ಬರ್ತಿದ್ರೆ ವಿ ವರ್ ಜಸ್ಟ್ ಸ್ಟ್ಯಾಂಡಿಂಗ್ ದೇರ್ ಆ್ಯಂಡ್ ಅಡ್ಮೈರಿಂಗ್ ಇಟ್. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಇಟ್ ಫೆಲ್ಟ್ ರಿಯಲಿ ನೈಸ್. ಸೊ ಆ ಪಲ್ಲಕ್ಕಿ ಆಗೋದು ಅಥವಾ ಆ ಡಾನ್ಸ್ ಮಾಡೋದು, ಫುಲ್ ಜನ ಮಾತಾಡೋದಾಗಲಿ, ಇಟ್ ವಾಸ್ ವೆರಿ ನೈಸ್ ಟು ಜಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ ಓವರ್ ಆಲ್.
ಸೊ ಇಲ್ಲಿ ಫೈನಲಿ ಈ ತೇರ್ಗಳೆಲ್ಲ ನಿಲ್ಲಿಸಿದ್ರೆ ಇವನ್ನು ನೋಡೋಣ ಅಂತ ಸೊ ಸ್ವಲ್ಪ ಮುಂದೆಗೆ ಬಂದ್ವಿ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಊರು ಅಲ್ಲಿ ಎಷ್ಟು ಊರುಗಳು ಕಂಬೈನ್ ಆಗಿಬಿಟ್ಟು ಆ ಜಾತ್ರೆ ಮಾಡ್ತಾರೋ ಎಲ್ಲ ಊರು ತೇರುಗಳು ಇತ್ತು. ಆ್ಯಂಡ್ ಮೆನ್ ಇನ್ ದ ಫ್ಯಾಮಿಲಿ ವರ್ ಜಸ್ಟ್ ಸೋ ಎಕ್ಸೈಟೆಡ್. ದೇ ವರ್ ಲೈಕ್ ಓ ಇದು ಊರು ಅನ್ಸುತ್ತೆ. ಫಸ್ಟ್ ಆ್ಯಕ್ಚುಲಿ ಅಲ್ಲಿ ಟೈಟಲ್ ಹಾಕಿದರೆ ಅವ್ರು ನೋಡಲಿಲ್ಲ ಸರಿಯಾಗಿ. ಸೊ ಇದು ಥಾಟ್ ದಟ್ ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಯಾವಾಗ ವೀಲ್ಸ್ ಮೇಲೆಲ್ಲ ಬರ್ದಿತ್ತು ಆ ಸ್ಪೆಸಿಫಿಕ್ ಊರ್ದು, ದೇ ವರ್ ಲೈಕ್ ಓ ಇದು ಈ ಊರ್ದಂತೆ, ಇದು ಈ ಊರ್ದಂತೆ, ಇದು ನೋಡಿ ಇದಕ್ಕಿಂತ ಎಷ್ಟು ದೊಡ್ಡದಾಗಿದೆ, ಇದಕ್ಕೆ ಡೆಕೋರೇಷನ್ ಇನ್ನೂ ಚೆನ್ನಾಗಿದೆ ಅಂತ ಅವ್ರು ಫುಲ್ ಅನಲೈಸ್ ಮಾಡ್ತಾಯಿದ್ರು. ಸೊ ಅವರಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಈ ಹೋಲ್ ಪ್ರಾಸೆಸ್ನ. ಹ್ಯಾಂಡ್ಸ್ ಆಫ್ ಟು ದ ಪೀಪಲ್ ಹೂ ರಿಯಲಿ ಬಿಲ್ಡ್ ದಿಸ್. ಅಂದರೆ ಒಬ್ಬರ ಕೈಯಲ್ಲಿ ಮಾಡೋಕ್ಕಾಗೋದಲ್ಲ. ಆ್ಯಂಡ್ ಇಷ್ಟೊಂದು ಎತ್ತರ ಮಾಡಬೇಕು ಅಂದರೆ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಇಷ್ಟೊಂದು ಡೆಕೋರೇಟಿವ್ ಆಗಿ ಮಾಡಬೇಕು, ಡಿಫ್ರೆಂಟ್ ಥೀಮ್ಸ್. ಸೊ ಇಷ್ಟೆಲ್ಲ ಇಸ್ ನಾಟ್ ಪಾಸಿಬಲ್ ಬೈ ಒನ್ ಪರ್ಸನ್. ಸೊ ಯಾರೆಲ್ಲ ಇದನ್ನ ಇಷ್ಟೊಂದು ಕಷ್ಟಪಟ್ಟು ಮಾಡಿರ್ತಾರೋ ಇಟ್ಸ್ ಜೆನ್ಯೂನ್ಲಿ ಗ್ರೇಟ್. ಆ್ಯಂಡ್ ಹಾಗೆ ವಿ ವರ್ ಜಸ್ಟ್ ಸೀಯಿಂಗ್ ಮೋರ್ ಆಫ್ ದೆಮ್ ಬಿಕಾಸ್ ತುಂಬ ನಿಲ್ಲಿಸಿದ್ರು ಲೈನಲ್ಲಿ. ಆ್ಯಂಡ್ ದರ್ ವಾಸ್ ದಿಸ್ ಕ್ಯೂಟೆಸ್ಟ್ ಒಂದು ತೇರಂತೂ. ಸೊ ದಟ್ ವಾಸ್ ಲೈಕ್ ದ ಹೈಲೈಟ್. ಎಲ್ಲ ಅಷ್ಟು ಉದ್ದ ಇದ್ದರೆ ಯಾವುದೋ ಒಂದು ಊರು ತೇರಂತೂ ಇಟ್ ವಾಸ್ ಲೈಕ್ ವೆರಿ ಕ್ಯೂಟಾಗಿ ಮಾಡಿದರು. ಸೊ ದ್ಯಾಟ್ ವಾಸ್ ರಿಯಲಿ ನೈಸ್. ಸೊ ಆ್ಯಂಡ್ ನಮಗೆ ಇಲ್ಲಿ ಬೇಜಾರಾಗಿದ್ದೇನು ಅಂದರೆ ನಾವು ಹೋಗಿದ್ದು ಅಷ್ಟು ಲೇಟ್ ಆಗಿರೋದ್ರಿಂದ ನಮಗೆ ಶಾಪಿಂಗ್ ಮಾಡೋಕ್ಕೇನೂ ಸಿಕ್ಕಿಲ್ಲ. ಸೊ ತೇರು ಅಂದರೆ ಇಟ್ ಇಸ್ ಮೋರ್ ಲೈಕ್ ಅಲ್ಲಿ ಏನೋ ಒಂದು ತಗೋಬೇಕು, ಮೆಮರಿಗೆ ಏನೋ ಒಂದು ಇರಬೇಕು ಅನ್ನೋ ಫೀಲಿಂಗಲ್ಲಿ ನಾನು ನಮ್ಮಮ್ಮ ಇರ್ತೀವಿ. ಬಟ್ ಹಾನೆಸ್ಟ್ಲಿ ಏನೂ ತೊಗೊಳಕ್ಕಾಗಿಲ್ಲ ಅದೇ ಬಿಕಾಸ್ ಆ ಟೈಮಲ್ಲಿ ಅಫ್ಕೋರ್ಸ್ ಸ್ಟೋರ್ಸ್ ಎಲ್ಲ ಕ್ಲೋಸ್ ಮಾಡಿದರು. ಸೊ ವಿ ಜಸ್ಟ್ ಎಂಜಾಯ್ಡ್ ದ ಹೋಲ್ ಥಿಂಗ್ ಆ್ಯಂಡ್ ವಿ ಕೇಮ್ ಬ್ಯಾಕ್ ಹೋಮ್. I hope you all enjoyed this vlog. If you did, you know what to do. Do like, share and subscribe to my channel. Lots of love. Bye guys.